ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಯಿತು ಮತ್ತು ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಇಲ್ಲಿ ಜಯಲಲಿತಾಗೆ ಪಾಪ ಲಲಿತಾಗೆ ಯಾವಾಗಲೂ ಅವಮಾನ ಮಾಡ್ತಲೇ ಇರ್ತಾಳೆ ಅವಳತ್ತೆ. ಆದರೆ ಅವಮಾನ ಮಾಡಿದ್ದು ಅಲ್ಲ ಅಂತೇಳ್ಬಿಟ್ಟು ಜೈ ಸ್ನೇಹಿತರನ್ನ ಕರೆಸಿ ಅವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಡ್ರಿಂಕ್ಸ್ ಎಲ್ಲ ಮಾಡಿ ಅವಳು ಸೊಸೆಗೆ ಅವಮಾನ ಮಾಡಬೇಕು ಅಂತಲೇ ಈ ಇಂಟೆನ್ಷನ್ನು ಅವಳದು. ಆದರೆ ಅಲ್ಲೇನಾಗುತ್ತೆ ಅಂತಂದರೆ ಜೈ ಬರ್ತಾನೆ, ಎಲ್ಲೋ ಹೊರಗಡೆ ಇರ್ತಾನೆ. ಇವಳೇ ಲಲಿತಾನೇ ಫೋನ್ ಮಾಡಿ ಕರಿತಾಳೆ, ನಿಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ, ಅತ್ತೆ ಕರೆಸಿದ್ದಾರೆ ಬನ್ನಿ ಅಂತೇಳ್ಬಿಟ್ಟು ಎಲ್ಲ ಬಂದು ಭರ್ಜರಿ ಭೋಜನ ಊಟ ಎಲ್ಲ ಮಾಡಿ ಡ್ರಿಂಕ್ಸು ಲ್ಯಾನಲ್ಲಿ ಕೂತ್ಕೊಂಡು ಎಲ್ಲ ಮಾಡಿ ತುಂಬಾ ಬ್ಯೂಟಿಫುಲ್ಲಾಗಿದ್ದಾಳೆ. ಇವಳು ಯಾರು ಅಂತ ಕೇಳಿದ್ರೆ ಅವನು ಏನು ಹೇಳಬೇಕು, ನನ್ನ ಹೆಂಡ್ತಿ ಅಂತ ಹೇಳಲೇ ಇಲ್ಲ. ಅಲ್ಲಿ ನಮ್ಮನೆ ಕೆಲಸದವರೆಲ್ಲ ಹೀಗೆ ಅಂತ ಹೇಳ್ಬಿಡೋದಾ. ಪಾಪ ಅವಳಿಗೆ ಎಷ್ಟು ಅವಮಾನ ಆಗಬೇಕು, ಹೆಂಡ್ತಿ ಆದವಳಿಗೆ ತುಂಬ ಅವಮಾನ ಮಾಡಿಕೊಂಡು ಅವಳು ಭಾಳ ಯೋಚನೆ ಮಾಡಿ ಅಳ್ತಾ ಇರ್ತಾಳೆ. ಏನಾದ್ರೂ ಅವನು ಬೇರೆ ಎಣ್ಣೆ ಹಾಕಿರ್ತಾನಲ್ವ, ಅವನಿಗೇನು ಅರ್ಥನೂ ಆಗಲ್ಲ, ಗೊತ್ತೂ ಆಗಲ್ಲ. ಈ ಕಡೆ ಅತ್ತೆ ಸೊಸೆ ಇಬ್ಬರೂ ಕದ್ದು ನೋಡ್ತಾ ಇರ್ತಾರೆ ಅವಳಿಗೆ ಅವಮಾನ ಆಗೋದನ್ನು. ಅದನ್ನು ಅವಳಿಗೂ ತುಂಬಾ ಬೇಜಾರಾಗುತ್ತೆ, ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಆಮೇಲೆ ಏನಾಗುತ್ತೆ ಅಂದರೆ ತುಂಬಾ ಬಿಕ್ಕಿ ಬಿಕ್ಕಿ ಅಳ್ತಿರ್ತಾಳೆ. ನಾನಿದ್ದು ಏನು ಪ್ರಯೋಜನ, ನನಗೆ ಜೈ ಗಂಡ ಅಂದ್ಕೊಂಡು ಅವನನ್ನೇ ಪೂಜಿಸ್ತಾ ಬಂದೆ, ಆದರೂ ನನಗೆ ಈ ರೀತಿ ಹೇಳ್ಬಿಟ್ನಲ್ಲ ಅಂತ ಅವಳಿಗೆ ಭಾಳ ಬೇಜಾರಾಗುತ್ತೆ. ಆ ಬೇಜಾರದಲ್ಲೂ ತುಂಬಾ ತಲೆ ಕೆಡಿಸ್ಕೊಂಡಿರ್ತಾಳೆ. ಸ್ನೇಹಿತರಿಗೆ ಹೆಂಡ್ತಿ ಅಂತ ಪರಿಚಯ ಮಾಡ್ಕೊಡೋಕ್ಕಾಗಲಿಲ್ಲ ಅಂದಮೇಲೆ ನಾನು ಯಾಕೆ ಇಂಥ ಗಂಡನ ಜೊತೆ ಇರಬೇಕು ಅನ್ನೋದು ಒಂದು ಥಾಟ್ ಬಂದ್ರೂ ಕೂಡ ಅವಳು ಮತ್ತೆ ಯೋಚನೆ ಮಾಡ್ತಾಳೆ. ಆಮೇಲೆ ಅವಳು ಬರ್ಸಿರೋ ಅಂಥ ಹೃದಯ ಅದರಲ್ಲಿ ಬರ್ಸ್ಕೊಂಡಿರ್ತಾಳೆ. ಅವಳ ಹೆಸರು ಲಲಿತಾ ಮತ್ತು ಜಯರಾಮ್ ಅಂತ ಬರ್ಸ್ಕೊಂಡಿರ್ತಾಳೆ. ಅದನ್ನು ತರಿಸ್ಬಿಟ್ಟು ಸೊಸೆ ಹತ್ರ ಹೇಳಿ ಅತ್ತೆ ಅದನ್ನು ತರಿಸಿ ಇನ್ನೊಬ್ಳು ಸೊಸೆ ಹತ್ರ ತರಿಸ್ಬಿಟ್ಟು ಅದನ್ನು ತೊಗೊಂಡೋಗಿ ಬೆಂಕಿಗೆ ಹಾಕೋಕ್ಕೆ ಹೋಗ್ತಾಳೆ. ಇದೇನು ಇಟ್ಕೊಂಡು ಏನು ಮಾಡ್ತೀಯಾ, ಇದನ್ನು ಬೆಂಕಿಗೆ ಹಾಕು, ಅವ್ನು ನಿನ್ನ ಬಿಟ್ಟಾಕಾಯಿತು, ನಿನ್ನನ್ನು ಅವ್ರ ಸ್ನೇಹಿತರ ಎದುರುಗಡೆನೇ ಹೆಂಡ್ತಿ ಅಂತ ಹೇಳಲಿಲ್ಲ, ನೀನಿದ್ದೇನು ಪ್ರಯೋಜನ ಅಂತ ಅತ್ತೆ ಟೀಸ್ ಮಾಡೋದು, ವ್ಯಂಗ್ಯವಾಗಿ ಮಾತಾಡೋದು, ಬಟ್ ಎಲ್ಲ ಮಾಡ್ತಾಳೆ. ಆದರೆ ಅವಳಿಗೆ ತುಂಬಾ ಅಳು ಬರುತ್ತೆ. ಹೆಂಗೆ ತಡ್ಕೋಬೇಕು ಅಂತ ಗೊತ್ತಾಗಲ್ಲ. ಸಲೀಸು ಬೆಂಕಿ ಹತ್ರ ಅದನ್ನು ಕೈಯಲ್ಲಿ ಇಟ್ಕೊಂಡು ಹಾಕಕ್ಕೆ ಹೋದವಳು ಪುನಃ ಮತ್ತೆ ಎತ್ಕೊಂಡು ಅದನ್ನು ತಗೊಂಡು ರೂಮಿಗೆ ಬರ್ತಾಳೆ. ಆದರೆ ಇಲ್ಲಿ ಎಲ್ಲರೂ ಸ್ನೇಹಿತರೆಲ್ಲ ಸೇರಿಕೊಂಡು ಅದೇನೋ ಆಲ್ಬಮ್ ನೋಡೋಣ, ಚಿಕ್ಕ ಹುಡುಗನಲ್ಲಿ ಆಲ್ಬಮ್ ಇತ್ತಲ್ಲ ಅದು ನೋಡೋಣ ಅಂತೇಳ್ಬಿಟ್ಟು ಬರ್ತಾರೆ ಎಲ್ಲ ರೂಮಿಗೆ. ಎಲ್ಲ ಕುಡ್ದು ಟೈಟಾಗಿರ್ತಾರೆ, ಒಬ್ರಿಗೂ ತಲೆ ನಿಲ್ಲಲ್ಲ, ಕಾಲು ನಿಲ್ಲಲ್ಲ, ಕೈಯೂ ನಿಲ್ಲಲ್ಲ. ಅಂಥ ಸಿಚುವೇಷನಲ್ಲಿ ಇವಳು ಭಾಳನೇ ಬೇಜಾರು ಮಾಡಿಕೊಂಡು ಬಂದು ಅವ್ನು ಕಟೌಟ್ ಇರುತ್ತಲ್ಲ ಅಲ್ಲಿ ನಿಂತ್ಕೊಂಡು, ದೊರೆ ನಾನು ಎಷ್ಟೆಲ್ಲ ನಿಮ್ಮನ್ನು ಪ್ರೀತಿ ಮಾಡಿದೆ, ಆದರೆ ನೀವು ನನಗೆ ಮಾಡಿದ್ದೇನು, ಸ್ನೇಹಿತರ ಹತ್ರ ನೀವು ನನಗೆ ನನ್ನ ಹೆಂಡ್ತಿ ಅಂತ ಹೇಳಿ ಪರಿಚಯ ಮಾಡಿಸ್ಲಿಲ್ವಲ್ಲ, ನಾನು ಏನು ಉಪಯೋಗಕ್ಕೆ, ನನ್ನಿದ್ದು ಏನು ಪ್ರಯೋಜನ, ಭಾಳನೇ ಚಿಂತೆ ಮಾಡ್ತಾಳೆ. ಬರೀ ಅತ್ತೆ ಕೂಡ ನನ್ನನ್ನು ದ್ವೇಷಿಸ್ತಾರೆ ಅಂದ್ಕೊಂಡಿದ್ದೆ, ನೀವು ಕೂಡ ನನ್ನನ್ನು ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೋತಾಳೆ. ಆಮೇಲೆ ಅವಳಿಗೆ ದುಃಖ ಅದು ತಡ್ಕೊಳೋಕ್ಕೆ ಆಗೋಲ್ಲ, ಅಷ್ಟು ದುಃಖ ಪಡ್ತಾಳೆ. ಅಲ್ಲಿಗೆ ಅವ್ರ ಅತ್ತೆ ಬಂದು ಅದು ಬೇರೆ ಅರ್ಧ ಟೀಸ್ ಮಾಡ್ತಾಳೆ. ಇದನ್ನೇ ಕಾಯ್ತಾ ಇರ್ತಾಳೆ, ಈ ಸಿಚುವೇಶನ್ನೇ ಕಾಯ್ಕೊಂಡಿದ್ದಂಗಿದ್ದು ಅಲ್ಲಿಗೆ ಬಂದುಬಿಟ್ಟು ಅತ್ತೆ ನಿನ್ನ ಯೋಗ್ಯತೆ ಇಷ್ಟೇ ಬಿಡು, ಇನ್ನೇನು ನಿನಗೇನು ಉಪಯೋಗಕ್ಕೂ ಇಲ್ಲ, ಏನಿಲ್ಲ, ನಿನ್ನದು ಮುಗೀತು, ನೀನು ಸುಮ್ಮನೆ ಹೋಗ್ಬಿಡು, ಬರೀ ಬಡವರಟ್ಟಿಯಿಂದ ಬಂದಿದೀಯಾ, ಅಲ್ಲಿಗೆ ಹೊರಟೋಗು ನೀನು, ಇಲ್ಲಿದ್ದು ಏನು ಉಪಯೋಗ ಇಲ್ಲ, ನಿನಗೆ ನೀಟಾಗಿ ತಿರ್ಗೋಕ್ಕೂ ಬರಲ್ಲ, ಸ್ಟೈಲಿಶಾಗಿ ಇರೋಕ್ಕೂ ಬರಲ್ಲ, ಹಾಗೆ ಅಂತೆಲ್ಲ ಬೈತಾಳೆ. ಎಷ್ಟೇ ಬೈದ್ರೂ ಅವಳು ಪಾಪ ಸುಮ್ಮನೆ ನಿಂತಿರ್ತಾಳೆ ಅಳ್ತವ, ಇನ್ನೇನು ಮಾತೇ ಆಡಲ್ಲ. ಅಷ್ಟೂ ದುಃಖ ಬರ್ತಿರುತ್ತೆ, ಆ ದುಃಖನ ತಡ್ಕೊಂಡು ಅಳ್ತಾ ನಿಂತಿರ್ತಾಳೆ. ಆಮೇಲೆ ಭಾಳ ಬೇಜಾರಾಗುತ್ತೆ. ಇವಳು ಎರಡನೇ ಸೊಸೆ ತಂದುಬಿಟ್ಟು ಫಸ್ಟ್ನೇ ಸೊಸೆ ತಂದುಬಿಟ್ಟು ಕೊಟ್ಬಿಡ್ತಾಳೆ. ಅದನ್ನು ಕೊಟ್ಟು ಈಗ ನೋಡು ಹೆಂಗೆ ಅವಳನ್ನು ಇನ್ನೂ ಹೊಟ್ಟೆ ಉರಿಸ್ತೀನಿ, ಇನ್ನೂ ಅಳಿಸ್ತೀನಿ ನೋಡು ಅಂತೇಳ್ಬಿಟ್ಟು ಅವ್ರ ಅತ್ತೆ ಅಲ್ಲಿಗೆ ಬಂದು ಆ ದಿಲ್ಲನ್ನು ಕೊಟ್ಟು ಅದು ಬೇರೆ ಅರ್ಧ ರಾಮಾಯಣ ಮಾಡಾಕ್ತಾಳೆ. ಅವಳಿಗೆ ದುಃಖದಲ್ಲಿರ್ತಾಳೆ, ಇನ್ನೂ ದುಃಖ ಹೆಚ್ಚಿಸ್ತಾಳೆ. ಅಷ್ಟೊಂದು ಅತ್ತೆ ಇಷ್ಟು ಕಾಟ ಕೊಡೋ ಅತ್ತೆನ ನಾನಂತೂ ನೋಡಲಿಲ್ಲ. ಎಷ್ಟೆಲ್ಲ ಅವಳು ಗ್ರಾಮ ಪಂಚಾಯತಿಲಿ ಸದಸ್ಯೆ ಆಗಿದ್ದರೂ ಕೂಡ ಮನೇಲಿ ಅಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಅವಳನ್ನ. ಆದರೆ ಅವನು ಜೈ ಮಾತ್ರ ಒಂದು ಸ್ವಲ್ಪ ಇಷ್ಟಪಡ್ತಿದ್ದೆ, ಏನು ಮಾತಾಡ್ತಿರ್ಲಿಲ್ಲ. ಇವತ್ತು ಎಣ್ಣೆ ಹಾಕಿರೋದ್ರಿಂದ
ಅವ್ನು ಹೆಂಗೆಂಗೋ ಮಾತಾಡಿ ನಮ್ಮ ಕೆಲಸದವರು ಹಿಂಗೇನೆ ಹಾಗೇನೆ ಅಂತೆಲ್ಲ ಹೇಳಿಬಿಟ್ಟ. ಅದು ಅವಳಿಗೆ ಭಾಳನೇ ನೋವಾಯಿತು ಮನಸ್ಸಿಗೆ. ಅದು ಅವಳು ಕ್ಷಮಿಸ್ತಾಳೋ ಅಥವಾ ಏನು ಹೇಳ್ತಾಳೋ ಗೊತ್ತಿಲ್ಲ. ಇವತ್ತಿನ ಈ ಸ್ಟೋರಿಲಿ ಇಷ್ಟು ಮುಂದುವರೆದಿದೆ. ಮಾವ ಕೂಡ ಇಲ್ಲ, ಮಾವ ರಾಜಕೀಯದಲ್ಲಿ ಹೊರಗಡೆ ಹೋಗಿದ್ದಾನೆ. ಅತ್ತಿಗೆ ಕೂಡ ಇಲ್ಲ, ಅತ್ತಿಗೆ ಎಲ್ಲೋ ಹೋಗಿದ್ದಾಳೆ. ಅತ್ತಿಗೆ ಇದ್ದಿದ್ರೆ ಪಾಪ ಇಷ್ಟ ಆಗೋಕ್ಕೆ ಬಿಡ್ತಿರ್ಲಿಲ್ಲ. ಇವಳಂತೂ ಅವಳ ಅತ್ತೆ ಏನು ಪರಮೇಶ್ವರಿ ಅಂತ ಕಟ್ಟಿರೋದಕ್ಕೂ ಆ ಹೆಸ್ರಿಗೂ ತಕ್ಕಾಗ ಆಡ್ತಾಳವಳು. ಯಾವಾಗ ನೋಡಿದ್ರೂ ಪಾಪ ಅವಳ ಮೇಲೆ ದ್ವೇಷ ಸಾಧಿಸ್ತಾನೆ ಇರ್ತಾಳೆ. ತಂದು ಕೊಡೋದು, ಅವಳಿಗೆ ಇರಿಟೇಷನ್ ಆಗೋಂಥ ವಿಷಯಗಳನ್ನೇ ಹೇಳಿ ಅವಳು ಹೊಟ್ಟೆ ಉರ್ಸೋದು. ಯಾವಾಗ ನೋಡಿದ್ರೂ ಇದೇ ಥರ ಮಾಡ್ತಿರ್ತಾಳೆ. ಯಾವಾಗಲೂ ಅಷ್ಟೇ, ಒಂದು ದಿವಸನೂ ಅವಳು ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ. ಎಲ್ಲ ಟೈಮಲ್ಲೂ ಹೊಟ್ಟೆ ಉರ್ಸೋದು, ಬೈಯೋದು, ಮಾಡೋದು ಹೀಗೇ. ಇದು ತುಂಬ ಇರಿಟೇಷನ್ ಆಗೋಂಥ ವಿಷಯ. ಪಾಪ ಅವಳೆಷ್ಟು ದುಃಖ ಪಡ್ತಿದ್ದಾಳೆ ಅಂದರೆ ಅಷ್ಟು ದುಃಖ ಪಡ್ತಾಳೆ. ಆ ದುಃಖದಲ್ಲೂ ಒಂದು ಸಮಾಧಾನ ಮಾಡೋ ಅಂಥ ಯೋಗ್ಯತೆ ಕೂಡ ಅತ್ತೆಗೂ ಇಲ್ಲ, ಓರ್ಗಿತ್ತಿಗೂ ಇಲ್ಲ. ಓರ್ಗಿತ್ತಿ ಅತ್ತೆ ಬಾಲನೆ, ಅತ್ತೆ ಏನು ಹೇಳ್ತಾಳೆ ಅದನ್ನೇ ಕೇಳ್ತಾಳೆ ಅವಳು. ಇಲ್ಲ ಅತ್ತೆ ಇದು ತಪ್ಪು, ಹಿಂಗೆ ಮಾಡಬಾರ್ದು, ಪಾಪ ಅವಳು ಒಬ್ಬಳು ಸೊಸೆ ಅಲ್ವಾ ಅನ್ನಂಗಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.